ಹಲೋ ಗಾಯ್ಸ್. ಸೊ ಇವತ್ತು ಆ್ಯಕ್ಚುಲಿ ಇದು ನಿನ್ನೆ ನಾವು ಊರಿಗೆ ಹೋಗಿದ್ವಿ, ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಂಬರೋಣ ಮನೆಗೆ ಅಂತ. ಇಲ್ಲಿ ಹೊರಗಡೆ ಈಗ ದುಡ್ಡು ಕೊಟ್ಟು ತೊಗೊಳೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಹಾಗೆ ಸೊಪ್ಪು ಹೊಲದಲ್ಲಿ ಸಿಗೋಷ್ಟು ಫ್ರೆಶ್ ಇರಲ್ವಲ್ಲ, ಹಾಗಾಗಿ ಇನ್ನು ಲೋಕಿ ಒಂದು ಸೈಡ್ ಕೀಳ್ತಾ ಇದ್ರು, ನಾನು ಕೂಡ ಒಂದು ಸೈಡ್ ಕೀಳೋಣ ಅಂತ ಹೇಳಿ ಕೀಳ್ತಾ ಇದ್ದೆ. ಹಾಗೆ ಕೀಳ್ತಾ ಎದುರುಗಡೆ ಆಂಟಿ ಕೂಡ ಇದ್ದರು. ಅವರು ಎಷ್ಟು ಬೇಕೋ ಅಷ್ಟು ಕಿತ್ಕೊಂಬಿಡು, ಇನ್ನು ನಾಳೆಯಿಂದ ಸಿಗಲ್ಲ ಅಂತ ಇದ್ರು. ಯಾಕೆಂದರೆ ನಾಳೆ ಅವರು ರಾಗಿ ಹಾಕೋಕ್ಕೆ ಉಕ್ಕೆ ಹೊಡಿತೀನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರ ಹತ್ರ ಮಾತಾಡಿಕೊಂಡೇ ಕೀಳ್ತಿದ್ದೆ. ಇರೋದು ನಾವಿಬ್ಬರೇ ಆಂಟಿ, ಇನ್ನೆಷ್ಟು ಬೇಕು, ಒಂದು ಸ್ವಲ್ಪ ಸಾಕು ಅಂತ. ಆ್ಯಕ್ಚುಲಿ ಈ ಸೊಪ್ಪು ನಮ್ಮ ಅಮ್ಮನ ಮನೇಲಿ ನಮ್ಮ ತಂದೆಗೆ ಅಂದರೆ ತುಂಬ ಇಷ್ಟ. ಬಟ್ ಅವರು ನನಗಿಲ್ಲಿದೆ ಅಂತ ಗೊತ್ತಿರಲಿಲ್ಲ. ಇಲ್ಲಾಂದರೆ ನಿತಿನ್ ಕೈಯಲ್ಲಿ ಕಿತ್ತು ಕೊಟ್ಟು ಕಳಿಸ್ತಾ ಇದ್ದೆ. ಇವತ್ತು ಅವನು ಹೋದ್ಮೇಲೆ ನೋಡ್ತೀನಿ ಎಷ್ಟೊಂದು ಸೊಪ್ಪಿತ್ತು. ಸೊಪ್ಪು ಕೀಳಬೇಕಾದ್ರೆ ನಾನಂತೂ ತುಂಬ ಬೇಜಾರು ಮಾಡಿಕೊಂಡೇ ಕೀಳ್ತಾ ಇದ್ದೆ. ಅವನು ಇದ್ದಿದ್ರೆ ಅಟ್ಲೀಸ್ಟ್ ಬೆಂಗಳೂರಿಗೆ ಕೊಟ್ಟು ಕಳಿಸ್ಬೋದಾಗಿತ್ತು ಅಂತ. ಇನ್ನು ಸೊಪ್ಪೆಲ್ಲ ಕಿತ್ಕೊಂಡು ನಾನು ಆ್ಯಕ್ಚುಲಿ ಜಾಸ್ತಿ ಹೊತ್ತು ಕೀಳಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೋಕಿನೇ ಕೀಳ್ತಾ ಇದ್ದಿದ್ದು. ನನಗೆ ತುಂಬ ಆಪ್ರೇಷನ್ ಆದಮೇಲೆ ತುಂಬ ಬೆನ್ನೋವು ಬರುತ್ತೆ ಅಂತ ಹೇಳಿ ಕೀಳ್ತಾ ಇರಲಿಲ್ಲ. ಇನ್ನು ಸೊಪ್ಪೆಲ್ಲ ಕಿತ್ಕೊಂಡು ಸ್ವಲ್ಪ ಹೊಲ ನೋಡೋಣ ಅಂತ ಕೂಡ ಬಂದಿದ್ವಿ. ಸೊ ಇವತ್ತು ಯಾವ ಮಟ್ಟಿಗೆ ಹೊಲ ಹೋಗಿದೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಮನೆ ಕೀಳೋದ್ರಲ್ಲೇ, ಮನೆ ಕೆಲಸ ಮಾಡಿಸೋದ್ರಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ಹೊಲದ ಕಡೆ ಅಷ್ಟು ಕಾನ್ಸಂಟ್ರೇಷನ್ ಕೊಡಲಿಲ್ಲ. ಈ ಸಲ ಬೆಳೆ ನೋಡಿ ಹೆಂಗೆ ಬಂದಿದೆ. ಸೊ ಮುಂದೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಈಗ ಸೊಪ್ಪೆಲ್ಲ ಕಿತ್ಕೊಂಡು ಇನ್ನೇನು ಹೊಲದ ಹತ್ರ ಹೊರಟ್ವಿ. ಸೊ ನೋಡಿದ್ರಲ್ಲ ಗೈಸ್, ಆ್ಯಕ್ಚುಲಿ ಇವತ್ತು ಮನೆಗೆ ಸೊಪ್ಪು ಬೇಕಾಗಿತ್ತು, ಹಾಗಾಗಿ ಸೊಪ್ಪು ಕುಯ್ಕೊಂಡು ಹೋಗೋಣ ಅಂಥೇಳಿ ಹೊಲದ ಹತ್ರ ಬಂದಿದ್ವಿ. ಇನ್ನು ಅಲ್ಲಿ ಯಾವಾಗಲೂ ಪಾಪು ಇರುತ್ತೆ, ಅಂಗಡೀಲಿ, ಮತ್ತು ಬೇಕಾದಾಗ ಹೋಗಿ ತೊಗೊಬರೋಕ್ಕೆ ಆಗಲ್ಲ. ಹಿಂಗೆ ಫ್ರೆಶ್ಶಾಗಿ ಕಿತ್ಕೊಂಡು ಇಟ್ಕೊಳೋಷ್ಟು ದುಡ್ಡು ಕೊಟ್ಟು ತರೋದು ಅಷ್ಟು ಖುಷಿ ಅನಿಸಲ್ಲ. ಹಿಂಗೆ ಯಾವಾಗಾದರೂ ಬಂದಾಗ, ಹೊಲದ ಕಡೆ ಬಂದಾಗ ಕಿತ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಒಂದು ಕವರ್ ಕಿತ್ತಿದ್ದೀವಿ. ಸೊ ನನಗೆ ಸಾಕಾಯಿತು, ಇನ್ನು ನನಗಾಗಲ್ಲ ಅಂತ ಹೇಳಿದೆ. ಇನ್ನು ಲೋಕಿ ಸ್ವಲ್ಪ ಕೀಳ್ತಾ ಇದ್ದಾರೆ. ಇನ್ನು ಸಿ ಸೆಕ್ಷನ್ ಆದಮೇಲಂತೂ ನನಗೆ ಜಾಸ್ತಿ ಹೊತ್ತು ಬೆಂಡಾಗಿ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಕೀಳ್ತಾ ಇಲ್ಲ. ಲೋಕಿನ ಇನ್ನೊಂದು ಸ್ವಲ್ಪ ಕೀಳ್ತೀನಿ ಅಂತ ಹೇಳಿ ಕೀಳ್ತಾ ಇದ್ದಾರೆ. ಸೊ ಸೊಪ್ಪಂತೂ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಎಣ್ಣೆ ಸೊಪ್ಪು. ಹೊಲದ ಹತ್ರ ಆಲೂಗಡ್ಡೆ ನೋಡೋಣ ಅಂತ ಬಂದಿದ್ವಿ. ಆಲೂಗಡ್ಡೆ ಹೆಂಗಿದೆ ಅಂತ. ಸೊ ಆಲೂಗಡ್ಡೆ ತುಂಬ ತೆಳ್ಳಗಾಗಿದೆ ಅಂತ ಹೇಳ್ತಾ ಇದ್ದಾರೆ ಲೋಕಿ. ಆಲೂಗಡ್ಡೆಗೂ ಆ್ಯಕ್ಚುಲಿ ಔಷಧಿ ಹೊಡಿಸ್ಬೇಕು. ಸೊ ಆಲೂಗಡ್ಡೆ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ವೆದರ್ ಅಂತೂ ತುಂಬ ಚಿಲ್ಲಾಗಿದೆ. ಸೊ ಇಷ್ಟು ಕೋಲ್ಡ್ ಆಗಿದೆ ನೋಡಿ. ಹೊಲದ ಹತ್ರ ಇರೋ ವೆದರೇ ಬೇರೆ, ಇಲ್ಲಿರೋದು ಒಂಥರ ಚೆನ್ನಾಗಿದೆ. ಸೊ ಈಗ ಆಲೂಗಡ್ಡೆ ನೋಡಿಕೊಂಡು ಮನೆ ಕಡೆ ಹೋಗಬೇಕು. ನೋಡಿ ಎಷ್ಟು ಕಿತ್ತಿದ್ದಾರೆ, ತೋರಿಸು. ಸೊ ಸೊಪ್ಪು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಬಾ ಸಾಕು, ಬಾ ಇಂದ ಸಾಕು, ಬಾ. ಹೆಂಗೋಗೋಣ? ಅಲ್ಲಿ ಛತ್ರಿ ಇಟ್ಟಿಲ್ವಾ? ಹಾಂ. ಸೊ ಇನ್ನೇನು ಆಲೂಗಡ್ಡೆನೂ ಕೂಡ ನೋಡ್ಕೊಂಡು ಹೋಗಬೇಕು. ಬನ್ನಿ, ಅದು ಹೆಂಗೆ ಬಂದಿದೆ ಅಂತ ನೋಡಿ ತೋರಿಸ್ತೀನಿ. ಅದೇನು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ವರ್ಷ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ಮನೆ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಅಂದರೆ ಅಲ್ಲೂ ಕೆಲಸದವರು, ಮನೆ, ಅಂಗಡಿ ಅಂತ. ಇಲ್ಲಿ ಹೊಲದ ಕಡೆ ಈ ವರ್ಷ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಹೊಲದ ಬೆಳೆ ಕಡೆ ಏನೂ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಈ ವರ್ಷ ಬೆಳೆ ಹೋಗಿದೆ ಅಂತಲೇ ಅನಿಸುತ್ತೆ ನನಗೆ. ಅಷ್ಟು ಬರಲ್ಲ. ಹೆಂಗಿದೆ ಅಂತ ಹೇಳಿದ್ರೆ, ಹಾಕಿರೋ ದುಡ್ಡು ಬರುತ್ತೆ ಅನ್ನೋಷ್ಟು ಗ್ಯಾರಂಟಿ ಇಲ್ಲ, ಆ ಥರ ಇದೆ. ಸೊ ಬನ್ನಿ ತೋರಿಸ್ತೀನಿ ಆಲೂಗಡ್ಡೆ ಯಾವ ಥರ ಇದೆ. ಬಾ ಹೋಗೋಣ, ಸಾಕು ಇಟ್ಕೋ. ಆಮೇಲೆ ಏನಾದರೂ ಬಂದ್ಬಿಟ್ಟಿರೋದು ಆಗಿವು. ಸೊ ನೋಡಿ ಗಾಯ್ಸ್, ಇದೆ ಆ್ಯಕ್ಚುಲಿ ಆಲೂಗಡ್ಡೆ ಹಾಕಿರೋ ಹೊಲ. ಸೊ ಇದೊಂದು ಹೊಲ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ ಅನಿಸುತ್ತೆ. ಅಂದರೆ ಇಲ್ಲೆಲ್ಲ ನೋಡಿ ತುಂಬ ಗ್ಯಾಪ್ ಇದೆ. ಬಟ್ ಇರೋದ್ರಲ್ಲಿ ಆ ಸೈಡೆಲ್ಲ ಚೆನ್ನಾಗಿ ಬಂದಿರೋದು ಅಂದರೆ ಇದು ಒಂದೇ ಹೊಲ. ಇನ್ನು ಅಲ್ಲಿ ಮುಂದೆ ನಿಮಗೆ ತೋರಿಸ್ತೀನಿ ಬನ್ನಿ, ಅದು ಯಾವ ಥರ ಇದೆ ಅಂದರೆ. ಸೊ ತುಂಬ ಲಾಸ್ ಆಗಬಹುದು ಅಂದ್ಕೊಂಡಿದ್ದೀವಿ. ಸೊ ನೋಡಿ, ಲೋಕಿ ಇಲ್ಲಿ ಆ್ಯಕ್ಚುಲಿ ಎಳ್ನೀರು ಕಿತ್ಕೊಡು ಅಂತ ಹೇಳಿದೆ ನಾನು. ಹಂಗಾಗಿ ಇಲ್ಲಿ ನಿಂತಿದ್ದಾರೆ ಎಳ್ನೀರು ಕಿತ್ತಕ್ಕೆ. ಬಟ್ ಇಲ್ಲಿಲ್ಲ. ಎಲ್ಲಿದೆ?
ಹೊಲಕ್ಕೂ ಮಣ್ಣು ನೋಡ್ಸ್ಬೇಕೇನು ಬೇಡ? ಹಾಂ, ಅದು ಸಿಗಲ್ಲ ಅಂದೆ ನಡಿ. ಗೆಣ ತರಬೇಕು ಅಂದಿಲ್ಲ. ಮತ್ತೆ ಇದು ನೋಡಿ ಎಷ್ಟು ಚಿಕ್ಕ ಎಳ್ನೀರು ಮರ ಇದೆ, ನನ್ನ ಕೈಗೆ ಎಟಕ್ಸೋ ಥರ ಇದೆ. ಸೊ ಈ ಥರ ಇದ್ದರೆ ಒಂದು ಖುಷಿ. ಈಗಷ್ಟೇ ಇದು ಗೊಂಚಲು ಬಿಡ್ತಾ ಇದೆ, ಇಲ್ಲೂ ಮೇಲೂ ಒಂದಿದೆ, ಅದು ಆ್ಯಕ್ಚುಲಿ ಕೆಳಗಡೆ ಇದೆ ನೋಡಿ. ಸೊ ಈ ಥರ ಇದ್ದರೆ ತುಂಬ ಇಷ್ಟ, ಅಂದರೆ ಕೈಗೆ ಹಿಂಗೆ ಎಟಕ್ಸ್ಬೇಕು ನನಗೆ ಕಿತ್ಕೊಂಡು ಕುಡಿಯೋಕ್ಕೆ, ಆ ಥರ ಇದ್ದರೆ ತುಂಬ ಇಷ್ಟ. ಇನ್ನು ಈಗ ಆ ಕಡೆ ಹೊಲದಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಈ ಹೊಲ ಹೆಂಗಿದೆ ಅಂತ. ಇದು ಸೆಕೆಂಡ್ ಹೊಲ. ಇದು ನೋಡಿ, ಇದಂತೂ ತುಂಬ ವೇಸ್ಟ್ ಆಗಿದೆ. ಇದು ಆ್ಯಕ್ಚುಲಿ ಅಲ್ಲಿ ಕಂಪೇರ್ ಮಾಡಿದ್ರೆ ಇದಂತೂ ಏನೂ ಇಲ್ಲ ಅನ್ಬೋದು. ಸೊ ನಿಮ್ಗೆ ಗೊತ್ತಾಗ್ತಿದೆ ಡಿಫ್ರೆನ್ಸು ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಸಾಲಲ್ಲಿ ಫುಲ್ಲು ಒಂದು 10 ಗಿಡ ಇರ್ಬೋದೇನೋ ಅಷ್ಟೇ, ಆ ಥರ ಬಂದಿದೆ. ಸೊ ಫುಲ್ಲು ಎಂಟಿ ಇದೆ ನೋಡಿ ಹೊಲನೇ, ಇದು ಏನೂ ಇಲ್ಲ. ಸೊ ಇದು ಈ ಥರ ಬಂದ್ಬಿಟ್ಟಿದೆ. ಈ ವರ್ಷ ಅಂತೂ ತುಂಬ ಅಂದರೆ ತುಂಬ ಲಾಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಆಗಿದ್ದು ಗಂಟು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ, ಆ ಥರ ಬಂದಿದೆ ಈ ವರ್ಷ ಬೆಳೆ. ಯಾಕೆ ಅಂತ ಹೇಳಿದ್ರೆ ಮನೆ ಹತ್ರ ಯಾರೂ ಇಲ್ಲ ಅಂತ ಹೇಳಿ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು, ಇಲ್ಲಿ ನೋಡೋರು ಯಾರೂ ಇರಲಿಲ್ಲ, ಹಂಗಾಗಿ ಈ ಥರ ಬಂದಿದೆ. ಸೊ ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ, ತುಂಬ ಗ್ಯಾಪ್ ಇದೆ. ಫುಲ್ಲು ಆ್ಯಕ್ಚುಲಿ ಇದು ಕಾಣಿಸ್ಬಾರ್ದು ಗಿಡ, ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ, ಆ ಥರ ಬರಬೇಕಿಲ್ಲೆಲ್ಲ. ಬಟ್ ಬಂದಿಲ್ಲ ಈ ವರ್ಷ. ಗೋವಿಂದ, ಬೆಳೆ ಎಲ್ಲ ಗೋವಿಂದ. ಸೊ ಇನ್ನೇನು ಈಗ ಮನೆಗೆ ಕೂಡ ಹೊರಟಿದ್ದೀನಿ. ಆ್ಯಕ್ಚುಲಿ ಮನೆಗೆ ಹೋಗಿ ಅಲ್ಲಿ ಬಿಟ್ಟು ಬಂದಿದ್ದೀನಿ ಮಕ್ಕಳನ್ನ, ಅತ್ತೆ ಹತ್ರ ಕರ್ಕೊಂಡು ಮನೆಗೆ ಹೋಗಬೇಕು. ಮತ್ತೆ ಅಂತ ಆ್ಯಕ್ಚುಲಿ ಛತ್ರಿ ತಂದಿದ್ವಿ. ಸೊ ಆ ಕಡೆ ಹೊಲಕ್ಕೆ ಹೋಗಬೇಕಾದ್ರೆ ಇನ್ನೇನು ಮಳೆ ಬರೋಂಗಿರಲಿಲ್ಲ, ಅದಕ್ಕೆ ಛತ್ರಿ ಇಲ್ಲೇ ಇಟ್ಟು ಹೋಗಿದ್ದೆ. ಈಗಿನ್ನ ಹೊರಡಬೇಕು. ಸೊ ಮತ್ತೆ ನಾಳೆ ನಾಡಿದ್ರಲ್ಲಿ ಬಂದು ಆಲೂಗಡ್ಡೆಗೆ ಔಷಧಿ ಹೊಡಿಬೇಕು ಅಂತ ಹೇಳ್ತಿದ್ದಾರೆ. ನೋಡಬೇಕು ಹೊಡೆಯೋಕ್ಕಾಗುತ್ತಾ ಇಲ್ವಾ, ಬೇರೆಯವ್ರಿಗೆ ಹೇಳಬೇಕಾ ಅಂತ. ಸೊ ಇದೇ ನಮ್ಮ ಹೊಲದ ಕತೆ. ನೋಡಿದ್ರಲ್ಲ ಈ ವರ್ಷದ ಬೆಳೆ ಹೆಂಗೆ ಬಂದಿದೆ ಅಂತ. ನೋಡಿ ಈ ಸೈಡೂ ಅಷ್ಟೇ ಫುಲ್ಲು ಹೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಈ ವರ್ಷ ಅಂತೂ ಹೋಯ್ತು. ಇನ್ನೇನಿದ್ರು ಮತ್ತೆ ನೆಕ್ಸ್ಟ್ ಬೆಳೆ ಆದರೂ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಬೇಕು. ಅಲ್ಲೂ ಅಷ್ಟೇ. ಈಗ ಇದೊಂದು ಹೊಲ ತೋರಿಸ್ತೀನಿ ನೋಡಿ, ಇದೂ ನಮ್ಮದೇ ಆ್ಯಕ್ಚುಲಿ. ಸೊ ಇಲ್ಲೂ ಅಷ್ಟೇ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅಷ್ಟೇ ಫುಲ್ಲು ಹೋಗಿದೆ, ನಾವೇನು ಹಾಕಿದ್ದೀವೋ ಅಷ್ಟೂ ಕೂಡ ಬಂದಿಲ್ಲ. ಇದು ಈ ವರ್ಷದ ಆಲೂಗಡ್ಡೆ ಕತೆ. ಸೊ ಈಗ ಮನೆಗೆ ಹೊರಡ್ತಾ ಇದ್ದೀನಿ. ಇನ್ನು ಲೋಕಿಯಲ್ಲಿ ಗಾಡಿ ತೆಗಿತಾ ಇದ್ದಾರೆ. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅತ್ತೆ ಹತ್ರ ಮಾತಾಡಿ ಇನ್ನು ಗಂಡಸಿಗೆ ಹೋಗಬೇಕು. ಸೊ ನೋಡಿದ್ರಲ್ಲ, ಇದೆ ಆ್ಯಕ್ಚುಲಿ ಹೊಲ. ಬೇರೆಯವ್ರದ್ದು ತೋರಿಸ್ತೀನಿ ನೋಡಿ. ಸೊ ನಮ್ಮ ಹೊಲ ಹೆಂಗಿದೆ ಅಂತ ಮತ್ತು ಬೇರೆಯವ್ರದ್ದು ಹೊಲ ತೋರಿಸಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಮ್ಮದಂತೂ ಗಿಡ ಅಂತೂ ಫುಲ್ಲು ಹೋಗ್ಬಿಟ್ಟಿದೆ. ಇಲ್ಲಿ ತೋರಿಸ್ತೀನಿ ಬನ್ನಿ. ಮುಂದೆ ಒಬ್ಬರು ಹಾಕಿದ್ದಾರೆ, ಅವ್ರದ್ದು ಹೊಲದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ, ಅವ್ರದ್ದು ಒಂದು ಕಡೆನೂ ಗ್ಯಾಪ್ ಇಲ್ಲ. ಲೋಕಿಯಿಂದ ಬರ್ತಾ ಇದ್ದೀನಿ. ಸೊ ನೋಡಿ ಇವ್ರದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ಥರ ಬರಬೇಕು. ಆ್ಯಕ್ಚುಲಿ ನಮ್ಮದು ಬಂದಿಲ್ಲ. ಸೊ ನೋಡಿದ್ರಲ್ಲ, ಈಗ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಟೆ. ಆ್ಯಕ್ಚುಲಿ ಮನೆ ಹತ್ರ ಋತ್ವಿಕ್ನ ಅತ್ತೆ ಇಟ್ಕೊಂಡಿದ್ದಾರೆ. ಇನ್ನು ನಾವು ಹೋಗಿದ್ದು ನೋಡಿ ಹೆಂಗೆ ಓಡಿ ಬಂದವನು ಅಂತ. ಸೊ ಇನ್ನು ಅವ್ರಿಗೂ ಕೂಡ ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಮನೆಗೆ ಬಂದ್ವಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್.